ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ಇಲ್ಲಿ ರೂಮ್ ಹತ್ರ ಇಂದ. ಗೈಸ್, ಇವತ್ತು ಮಧ್ಯಾಹ್ನ 12 ಗಂಟೆ ಇರೋದು ಟಾಯ್ ಟ್ರೈನ್ ಟಿಕೆಟ್ ಅವ್ರಿಗೆ. ಅಲ್ಲಿ ಗಂಟೆ ಏನು ನೋಡೋಕೆ ಅಂತ ಗೊತ್ತಿಲ್ಲ. ಕಸ್ಟಮರ್ ಎಲ್ಲ ಇದು ಬಂದರು. ನಾನು ಅವ್ರು ಬಂದಿದ್ದು ನೋಡಿ ಗಾಡಿಗೆ ಬರ್ತಾವ್ರ, ಏನು ಇಷ್ಟು ಬೇಗ ಬಂದ್ಬಿಟ್ರಲ್ಲ ಅಂತ ಅಂದ್ಕೊಂಡೆ. ಅವ್ರಿಗೇನು ಮ್ಯಾಟ್ರ್ ಗೊತ್ತಿಲ್ವನೋ, ಏನು ಇಷ್ಟು ಬೇಗ ಬಂದ್ಬಿಟ್ರಲ್ಲ ಅಂತ ಅಂದ್ಕೊಂಡೆ. ನೋಡಿದ್ರೆ ಕ್ಯಾಬ್ರೆ ಅವ್ರು ಸುಮ್ಮನೆ ವಾಕಿಂಗ್ ಅಂದ್ಬಿಟ್ಟು ಹೋದರು. ನಾನು ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲೇ ಒಳಗಡೆ ವಾಶ್ರೂಮ್ ಎಲ್ಲ ಆಯಿತು, ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ಬಂದು ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಗೈಸ್, ನಮ್ಮ ರೂಮ್ದು ಇದು ನೋಡ್ತೀರಾ? ನೋಡಿರಿ ಗೈಸ್, ನೋಡಿರಿ ರೂಮ್ ಮಾಡಿರೋದು ಇಲ್ಲೇ. ರೂಮ್ ವ್ಯೂ ನೋಡ್ರಿ ಹೆಂಗೈತೆ. ಅಲ್ಲಿ ಪಕ್ಕದಲ್ಲೇ ಇರೋದು ರೆಸ್ಟೋರೆಂಟು. ನಾನು ಆ ರೆಸ್ಟೋರೆಂಟಲ್ಲೇ ಊಟ ಮಾಡ್ಬೋದಿತ್ತು. ಕಸ್ಟಮರೆಲ್ಲ ಅದೇ ರೆಸ್ಟೋರೆಂಟಲ್ಲೇ ಮಾಡಿದ್ರು. ನಮಗೆ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು ಮತ್ತು ಇನ್ನೊಂದು ಹೊಟ್ಟೆ ತುಂಬ ಊಟ ಇರಬೇಕು. ನಾನು ಅದಕ್ಕೋಸ್ಕರ ಅಂದ್ಬಿಟ್ಟು ಗಾಡಿ ತಗೊಂಡು ಒಂದು 3 ಕಿಲೋಮೀಟ್ರ್ ದೂರ ಇಲ್ಲಿಂದ ನಾವು ಊಟಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ, ಇಲ್ಲಿಂದ ಒಂದು 3-3.5 ಕಿಲೋಮೀಟ್ರ್ ಆಗುತ್ತೆ ಊಟಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಒಂದು ಫ್ರೈಡ್ ರೈಸ್ ಪಾರ್ಸಲ್ ತೊಗೊಂಡು ಬಂದು ನೈಟು ಒಂದು 10 ಗಂಟೆ 10:30 ಆಯಿತು ಅಂದ್ಕೋತೀನಿ. ಫ್ರೈಡ್ ರೈಸ್ ತಿನ್ಬಿಟ್ಟು ಹಂಗೆ ಮಲ್ಕೊಬಿಟ್ಟೆ. ಇವ್ರದ್ದು ಟಾಯ್ ಟ್ರೈನ್ ಟಿಕೆಟ್ ಇರೋದು 12 ಗಂಟೆ 12:30 ಅನಿಸುತ್ತೆ ಇವ್ರದ್ದು ಇರೋದು. ಈಗ 12 ಗಂಟೆ 12:30 ಇಲ್ಲೇ ಇರಬೇಕು ಅನಿಸುತ್ತೆ. ಎಲ್ಲೂ ಹೋಗಂಗಿಲ್ಲ, ಯಾಕೆಂದರೆ ನೆನ್ನೆ ಇಲ್ಲೆಲ್ಲ ಫುಲ್ ಕವರ್ ಆಗೈತಲ್ಲ, ಅದರಿಂದ ಹೇಳ್ಬಿಟ್ಟು ನೆನ್ನೆ ಎಲ್ಲೂ ಹೋಗಲ್ಲ. ನೋಡೋಣ ಗೈಸ್, ಇನ್ನು ಇವತ್ತು ಏನೇನಾಗುತ್ತೆ ಅನ್ನೋದು ನಿಮ್ಗೆ ಹೇಳ್ತೀನಿ. ಇವತ್ತೊಂದು 3 ಪ್ಲೇಸ್ ಹೇಳಿದ್ದೀನಿ. ಹಿಂಗೆ ಟಾಯ್ ಟ್ರೈನಿಂದ ಕುನ್ನೂರಿಗೆ ಹೋಗಬೇಕು. ಈ ಟ್ರೈನಿಂದ ಕುನ್ನೂರಿಗೆ ಬರ್ತಾರೆ ಇವರು ಟ್ರೈನಲ್ಲಿ. ನಾನು ಇಲ್ಲಿಂದ ಕುನ್ನೂರಿಗೆ ಖಾಲಿ ಹೋಗಿ ಕುನ್ನೂರಿಂದ ಡಾಲ್ಫಿನ್ ಹೌಸಿಗೆ ಕರ್ಕೊಂಡು ಹೋಗಬೇಕು. ನೋಡೋಣ ಬರ್ರಿ. ಬೆಳಗ್ಗೆ ಹೊಟ್ಟೆ ಹಸ್ದೈತೆ. ನೈಟ್ ತಿಂದು ಮಲ್ಕೊಂಡೆ, ಬೆಳಗ್ಗೆ ಹೊಟ್ಟೆ ಹಸ್ದೈತೆ. ಮತ್ತು ಇನ್ನೊಂದು, ಇಲ್ಲಿ ಹೋಟ್ಲುಗಳು ಇಲ್ಲ, ಟೀ ಕಾಫಿ ಕುಡಿಯೋಕ್ಕೆ ಅಂತ ಹೋಟ್ಲುಗಳು ಇಲ್ಲ. ಇಲ್ಲಿ ಹೋಟ್ಲು ಏನೂ ಇಲ್ಲ. ಇನ್ನು ಮತ್ತೆ ಬ್ರೇಕ್ಫಾಸ್ಟಿಗೆ ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ. ನೋಡೋಣ. ಆದರೆ ನಾನು ಹೊರಗಡೆ ಹೋಗಿ ತಿನ್ಕೊಬರ್ತೀನಿ. ಇವ್ರು ಏನು ಮಾಡ್ತಾರೆ ನೋಡಬೇಕು. ನನಗೆ ಇವ್ರದ್ದೆಲ್ಲ ಮುಗಿದ್ಮೇಲೆ ಈಚೆ ಕರ್ಕೊಂಡು ಹೋಗಬೇಕು 12:30. ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಒಂದು 12 ಗಂಟೆ ಒಂದು 11:30 ಹಂಗೆ ರೈಲ್ವೆ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಟ್ರೈನ್ ಎಷ್ಟು ಗಂಟೆಗೆ ಇರುತ್ತೆ ಅದ್ರ ಮೇಲೆ ಅವ್ರು ಹೋಗಲಿ, ನಾನು ಅದೇ ಖಾಲಿ ಹೋಗ್ತೀನಿ. ಮನೆಗೆ ಫಸ್ಟು ಫ್ರೆಶ್ ಅಪ್ ಆಗಬೇಕು, ಸ್ನಾನ ಮಾಡಿ ಸಿಗ್ತೀನಿ ನಿಮಗೆ. ಗೈಸ್, ಟಿಫನ್ ಮಾಡ್ತಾಯಿದ್ದೀನಿ. ಪೂರಿ ಟಿಫನ್ ಚೆನ್ನಾಗಿದೆ. ಇಲ್ಲೇ ಹೋಟ್ಲಲ್ಲೇ ಟಿಫನ್ ಕೊಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಮಾತ್ರ ಇವರ ಸಿಗೋದು. ಅಂದರೆ ಬಾಟೋಸ್ ಬ್ಯಾಕ್ ಇದು ನೋಡಿರಿ. ಇಲ್ಲೂ ಬೋಟಿಂಗ್ ಎಲ್ಲ ಐತೆ ನೋಡಿರಿ ಗೈಸ್. ಎಷ್ಟು ಖಾಲಿ ಹೊಡಿತೈತೆ. ಬೆಳಗ್ಗೆನೇ ಸಿಕ್ಕಾಬಟ್ಟೆ ಖಾಲಿ ಐತೆ. ಸಿಕ್ಕಾಬಟ್ಟೆ ಅಂತ ಫುಲ್ ಖಾಲಿ ಐತೆ. ನೋಡಿರಿ ಬೋಟ್ ಹೆಂಗೆ ಆಡ್ತೈತೆ ಇಲ್ಲಿ. ಇದೆ ಗೈಸ್, ಏನೋ ಸಮಸ್ಯೆ ಇದೆ ಇಲ್ಲಿ. ಥರ ಚೆನ್ನಾಗೈತೆ ಗೈಸ್. ನೀರು ಸ್ಮೆಲ್ ಹೊಡಿತೈತೆ ಗೈಸ್. ನೋಡಿ ಗೈಸ್, ಇಲ್ಲಿ ಹಳೆ ಬೋಟ್ ಕೊಡಲ್ಲ ಹೆಂಗಾಗಿದಾವೆಲ್ಲ. ಒಂಥರ ಪಾರ್ಕ್ ಥರ ಚೆನ್ನಾಗೈತೆ ಗೈಸ್. ಇಲ್ಲೆಲ್ಲ ಕುತ್ಕೊಂಡು ಮಾತಾಡೋಕ್ಕೆ ಅಂತ ಪೊದೆಗಿದೆ ಅನ್ನೋ ಜಾಗ ಏನಿಲ್ಲ, ಎಲ್ಲ ಓಪನ್ ಪ್ಲೇಸು. ಚೆನ್ನಾಗೈತೆ ಇವತ್ತು. ನಾವು ಒಂಥರ ಕುತ್ಕೊಂಡು ಮಾತಾಡೋಕ್ಕೆ ಎಲ್ಲ ಅದಕ್ಕೂ ಒಂಥರ ಚೆನ್ನಾಗಿ ಮಾಡೋರೆ. ನೋಡ್ರಿ, ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ. ಫುಲ್ಲೆಲ್ಲ ಚೆನ್ನಾಗೈತೆ ಐತೆ. ಕುದುರೆ ಮೇಲೆ ಕೂತ್ಕೊ ಅಂತ ಹೇಳ್ತಾವನೆ ಅಣ್ಣ. 200 ಕೊಡೋಣ, ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತೀನಿ ಅಂತಂತವನೆ. ನನಗೆ ಕುದುರೆ ಮೇಲೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕೆಂದರೆ ಗೈಸ್ ನೋಡ್ರಿ, ಅಲ್ಲಿ ಕುದುರೆ ಐತೆ. ಕುದುರೆ ಮೇಲೆ ಹೋಗೋ ಗತ್ತೆ ಬೇರೆ. ನನಗೆ ಕುದುರೆ ಮೇಲೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕೆಂದರೆ ನಮ್ಮ ಗಾಡಿನೇ ಕುದುರೆ ಥರ ಐತಲ್ಲ, ಏನು ಆರುತ್ತತೆಗೆ ನಮ್ಮ ಗಾಡಿನೇ. ಏನು ಯಾಕೆ? ಅದಕ್ಕೆ ಅವನು 200 ಅಂತಂತವನೆ. ಅದಕ್ಕೆ ನಾನು ಇಲ್ಲ ಭಯ್ಯ, ಆಗಲ್ಲ ಅಂತಿದ್ದೀನಿ. ಓನ್ಲಿ 150 ಕೊಡು, 100 ಕೊಡು ಅಂತಂದ. ನನ್ನ ಕೈಲಿ ಆಗಲ್ಲ ಭಯ್ಯ ಅಂತಂದೆ. तुम्हारे इधर हो रहे हैं गाँव परमानेंट है? कितना ईयर तुमका? 3 वही साल. हाँ. Fine 50. 15 ईयर है. अच्छा. तुम्हारा स्कूल नहीं जाएगा? स्कूल
स्टैंडर्ड 10th स्टैंडर्ड। अच्छा ये वो तुम्हारा इधे हमारा गोल तुम्हारा ये गवर्नमेंट है प्राइवेट है? गवर्नमेंट गवर्नमेंट। कितना दे दिए गवर्नमेंट का? गुतरेया गोड़ा एनर्जी आ, गोड़ा एनर्जी तुम्हारा वन है? ओके ओके। ರೈಡಿಂಗ್ ಕೊರಿಂಗ್ಲ ಗೋಡೆ ಮೇಲೆ ಬಿಟ್ನಾ ಬೈಟ ಅವನು ಅವಾಗಿಂದ ಹೇಳ್ತಾನೆ ಅವನೇ ಪಾಪ ಅಣ್ಣ 150 ಕೊಡು ಅಣ್ಣ 100 ಕೊಡು ಒಂದು ರೌಂಡ್ ಕರ್ಕೊಂಡು ಬರ್ತೀನಿ ಅಂತ. ನನಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ನೋಡಂಬ್ರಿ. ಹೋಗಿ ಫ್ರೆಶ್ ಅಪ್ ಆಗಬೇಕು ಗೈಸ್. ಇಲ್ಲಿ ಜೋಕಾಲಿಯಲ್ಲಿ ಕೂತ್ಕೊಂಡು ಒಂದೆರಡು ನಿಮಿಷ ಜೋಕಾಲಿ ಆಡಿದೆ. ನಮಗೆ ಚಿಕ್ಕ ವಯಸ್ಸಲ್ಲಿ ಜೋಕಾಲಿಗೋಸ್ಕರ ಕಿತ್ತಾಡ್ತಿದ್ದೋ. ಈಗ 2 ಜೋಕಾಲಿ ಇದ್ದರೆ ನಾವು ಹುಡುಗರು ಏನೋ ಹೋಗ್ಬಿಟ್ರೆ ಕಿತ್ತಾಡ್ತಿದ್ದೋ. ಇವತ್ತು ನೋಡ್ರಿ ಖಾಲಿ ಬಿದ್ದೈತೆ, ಎಷ್ಟು ಬೇಕಾದ್ರೂ ಅಷ್ಟು ಆಡ್ಬೋದು. ಅದು ಇವತ್ತು ಅದನ್ನೆಲ್ಲ ಆಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಏನಲ್ಲಿ ಚಿಕ್ಕ ವಯಸ್ಸೇ ಗೈಸ್. ದೊಡ್ಡವ್ರು ಆಗ್ತಾ ಎಲ್ಲ ಹೋಗ್ಬಿಡುತ್ತೆ. ನೋಡ್ರಿ ಇಲ್ಲಿ ಬೋಟಿಂಗ್ ಆಡೋಕ್ಕೆ ಇವಾಗ ಎಷ್ಟು ಜನ ಬಂದವ್ರೆ. ಒಟ್ಟಲ್ಲಿ ಒಂಥರ ಪಾರ್ಕ್ ಚೆನ್ನಾಗೈತೆ ಗೈಸ್, ಚಿಕ್ಕ ಮಕ್ಳಿಗೆ ಆಟ ಆಡೋಕ್ಕೆ. ಇಲ್ಲಿ ಬೋಟಿಂಗು ಈ ಥರ ಎಲ್ಲ ಚೆನ್ನಾಗೈತೆ. ಊಟಿ ಒಂಥರ ಚೆನ್ನಾಗಿ ಮೈಂಟೈನ್ ಮಾಡೋರೆ. ಎಲ್ಲ ನೋಡೋಕೆ ಬರೋದೆ ಅದಕ್ಕೆ ಗೈಸ್. ಇಲ್ಲಿ ನಮ್ಮವ್ರಿಗೆ 11:15 ಬರೋಕ್ಕೆ ಹೇಳಿದ್ದೀನಿ. ಈಚೆ 11:15 ಬರ್ತಾರೆ. ನಾನು ಹೋಗಿ ನೀಟಾಗಿ ಸ್ನಾನ ಮಾಡಿಕೊಂಡು, ನನಗೆ ಸ್ನಾನ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಅವನು ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಕೊಟ್ರೆ ಆಮೇಲೆ ಸ್ನಾನ ಮಾಡ್ಕೊಂಡು ಹೋಗಿರೋಂತೆ ಅಂತಂದ. ಅದಕ್ಕೆ ನಾನು ಸುಮ್ಮನೆ ನೋಡಿ ಗೈಸ್. ಇಲ್ಲಿ ಫ್ಲವರ್ ಎಲ್ಲ ಹಾಕವ್ರೆ. ದೂರದಿಂದ ಒಂಥರ ಫ್ಲವರ್ ನೋಡೋಕ್ಕೆ ಚೆಂದ. ಕಲರ್ ಚೆನ್ನಾಗೈತೆ ಒಂಥರ. ಬನ್ನಿ ಗೈಸ್, ನಾವು ಹೋಗ್ಬಿಟ್ಟು ಇವಾಗ ಸ್ನಾನ ಮಾಡೋಕೆ ಹೋಗ್ಬೇಕು. ಫಸ್ಟು ಸ್ನಾನ ಮಾಡಿಬಿಟ್ಟು ಅವ್ರನ್ನ ಕರ್ಕೊಂಡು ಟಾಯ್ ಟ್ರೈನಿಗೆ ಬಿಡೋಣ ಬನ್ನಿ. ಇವರು ರೂಮ್ ಮಾಡಿರೋದು ಇದೇ ಕೆಫೆಲಿ ರೂಮ್ ಮಾಡಿರೋದು ಇವರು. ಈಗ ಜಸ್ಟು ಊಟಿ ಟಾಯ್ ಟ್ರೈನ್ ಹತ್ರ ಕರ್ಕೊಂಬಂದು ಬಿಟ್ಟಿದ್ದೀನಿ. ಇವರಿಲ್ಲಿಂದ ಡೈರೆಕ್ಟು ಕುನ್ನೂರಿಗೆ ಬರ್ತಾರೆ. ಕುನ್ನೂರಲ್ಲಿ ನೋಡ್ರಿ ಇದೇ ಟಾಯ್ ಟ್ರೈನು. ಕುನ್ನೂರಿಗೆ ಬರ್ತಾರೆ ಸೀದಾ. ನಾನು ಕುನ್ನೂರಲ್ಲಿ ಹೋಗಿ ಅವ್ರನ್ನ ಪಿಕಪ್ ಮಾಡಬೇಕು. ಇಲ್ಲೇ ಇರೋದು ಟಾಯ್ ಟ್ರೈನು. ಇದು ರೈಲ್ವೆ ಸ್ಟೇಷನ್ ಥರ, ಮಾಮೂಲಿ ರೈಲ್ವೆ ಸ್ಟೇಷನ್ ಥರನೇ ಐತೆ. ಟ್ರೈನ್ ನೋಡ್ಬೇಕು ಯಾವ ಥರ ಐತೆ ಗೊತ್ತಾ? ಟ್ರೈನ್ದು ಹಳೆ ವಿಡಿಯೋ ಇಲ್ಲ ಅನಿಸುತ್ತೆ ನೋಡೋಣ ಗೈಸ್. ಟ್ರೈನ್ದು ಒಂದು ಹಳೇದು ಯಾವುದೋ ನಾನು ಲಾಸ್ಟ್ ಟೈಮ್ ಬಂದಾಗ ಒಂದು ವಿಡಿಯೋ ಮಾಡಿದ್ದೆ. ಅದೇನೋ ಇದ್ದರೆ ಅದನ್ನು ಹಾಕ್ತೀನಿ ನೋಡಿರಿ. ಆ ಥರ ಇರುತ್ತೆ ಟ್ರೈನು ಗೈಸ್. ಸೆಕೆಂಡ್ ಗೇರ್ ಮಾತ್ರ ಸಿಕ್ಕಾಬಟ್ಟೆ ಇದಾಗ್ತೈತೆ. ಅದು ಏನು ಅಂತ ಗೊತ್ತಿಲ್ಲ ಮೆಟ್ರೋ. ಗೈಸ್ ಎಷ್ಟು ರಶ್ ಆಗೈತೆ ಆಲ್ರೆಡಿ. ಸಿಕ್ಕಾಬಟ್ಟೆ ಗಾಡಿಗಳಿದ್ದಾವೆ. ಇವತ್ತು ಗಾಡಿಗಳು ಬರ್ತಾನೆ ಇದ್ದಾವೆ ಇನ್ನೂ. ಸೋಮವಾರನೂ ಇವತ್ತು ಎಷ್ಟು ರಶ್ ಐತೆ ಊಟಿ. ಈಗ ಜಸ್ಟು ಇಲ್ಲಿ ಕುನ್ನೂರು ನೋಡ್ರಿ, ಇದೆ ಕುನ್ನೂರು ರೈಲ್ವೆ ಸ್ಟೇಷನ್ನು. ಇಲ್ಲಿಗೆ ಬರ್ತಾರೆ. ಇನ್ನು ಅವ್ರು ಬರೋಕ್ಕೆ 1 ಅವರ್ ಬೇಕು ಅಲ್ಲಿಂದ ಕರೆಕ್ಟಾಗಿ. ಈಗ 1 ಕಾಲಿಗೆ ಬರ್ತಾರೆ ಕರೆಕ್ಟಾಗಿ. 1 ಕಾಲಿಗೆ ಅವ್ರು ಬಂದಮೇಲೆ ಇಲ್ಲಿಂದ ಸೀದಾ ಡಾಲ್ಫಿನ್ ಹಸಿ ಕರ್ಕೊಂಡು ಹೋಗ್ಬೇಕು. ನೋಡೋಣ ಬನ್ನಿ ಅವ್ರು ಫಸ್ಟ್ ಬರಲಿ. ಈಗ ಗೈಸ್ ಅದೇ ಟ್ರೈನು, ಅದೇ ಟ್ರೈನಲ್ಲಿ ಬರಬೇಕಾಗಿತ್ತು. ಇನ್ನೂ ಬಂದಿಲ್ಲ ಇವರು. ಬಂದವರು ಇಲ್ವೋ ಗೊತ್ತಿಲ್ಲ ನನಗೂ. ನೋಡೋಣ ಇರಲಿ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಹೇಳ್ತೀನಿ. ಕರೆಕ್ಟಾಗಿ 12 ಕಾಲಿಗೆ ಇದ್ದಿದ್ದು ಟ್ರೈನು. ಎಷ್ಟು ಗಂಟೆಗೆ ಬರ್ತಾರೆ ಅಂತ ಹೇಳ್ತೀನಿ ಗೈಸ್. ಇಲ್ಲಿ ಸರ್ಕಲಲ್ಲಿ ಊಟಕ್ಕೆ ಹಾಕಿದ್ದೀನಿ ನಾನು. ಹಾಕಿರೋದು ಇದೇ ಹೋಟ್ಲು. ಆ ಹೋಟ್ಲು ನಿಮ್ಗೆ ಕಾಣಿಸ್ತಿಲ್ಲ, ಆಮೇಲೆ ತೋರಿಸ್ತೀನಿ ನಿಮಗೆ. ಗಾಡಿ ನೋಡ್ರಿ, ಗಾಡಿ ಅಲ್ಲಿ ನಿಂತೈತೆ. ಗಾಡಿ ನಿಲ್ಲಿಸ್ಬಿಟ್ಟು ನಾನು ಊಟ ಮಾಡ್ಕೊಂಡು ಇಲ್ಲಿ ಕೂತಿದ್ದೀನಿ ಸುಮ್ಮನೆ ಗೈಸ್. ಡಾಲ್ಫಿನ್ ಹತ್ರ ಫುಲ್ಲು ಟ್ರಾಫಿಕ್. ಗೈಸ್ ಸೀರಿಯಸ್ ಆಗಿ ಮೊಬೈಲ್ ಎಷ್ಟು ಕೂಳೆ ಕೊಡ್ತೈತೆ ಅಂದರೆ ಸ್ಟೋರೇಜ್ ಫುಲ್ ಅಂತ ಬರ್ತೈತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಒಂದು ವಿಡಿಯೋ ಡಿಲೀಟ್ ಆದಮೇಲೆ ಇನ್ನೊಂದು ವಿಡಿಯೋ ಮಾಡೋಕ್ಕಾಗ್ತಿರೋದು. ಸಿಕ್ಕಾಪಟ್ಟೆ ಕೂಳೆ ಕೊಡ್ತೈತೆ. ಈಗ ಹೆಂಗೆ ಮಾಡ್ತೀನಿ ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಇವಾಗ ಡಾಲ್ಫಿನ್ ಹೌಸ್ ಮುಗಿಸ್ಕೊಂಡು ಇಲ್ಲಿ ಟೀ ಎಸ್ಟೇಟ್ ಐತೆ ಇಲ್ಲ ಪಕ್ಕದಲ್ಲೇ, ಅಂದರೆ ಆನ್ ದ ವೇ ಬರ್ತಾನೆ. ಇಲ್ಲಿ ರೈಟ್ ಸೈಡ್ಗೆ ಟೀ ಎಸ್ಟೇಟ್ಗಳು. ಈಗ ನಾರ್ಮಲ್ ಇದೆಲ್ಲ ಫುಲ್ಲು ಟೀ ಎಸ್ಟೇಟೇ ಇರೋದು. ಇಲ್ಲೊಂಥವ ಟೀ ಎಸ್ಟೇಟ್ಗೆ ಹೋಗೋಕ್ಕೆ ಜಾಗ ಐತೆ. ಇವಾಗ ಇಲ್ಲಿ ಟೀ ಎಸ್ಟೇಟ್ ನೋಡೋಕ್ಕೆ ಅಂತ ಹೋಗೋರೆ. ಫೋಟೋ ಗಿಟೋ ತಕ್ಕೊ ಬರಲಿ ಅವರು. ಗೈಸ್ ದೇವರಣೆಗೂ ಮೊಬೈಲ್ ಎಷ್ಟು ಕೈ ಕೊಡ್ತಾಯಿದೆ ಅಂದರೆ ಸ್ಟೋರೇಜ್ ಫುಲ್ಲು. ಎಷ್ಟು ಡಿಲೀಟ್ ಮಾಡ್ತೀನಿ ಅಷ್ಟು ಮತ್ತೆ ಸ್ಟೋರೇಜ್ ಫುಲ್ ಆಗ್ತೈತೆ.
ಅದೇನೋ ಗೈಸ್ ನನಗಂತೂ ದೇವ್ರನೇ ಗೊತ್ತಾಗ್ತಿಲ್ಲ, ಎಷ್ಟು ಕೈ ಕೊಡ್ತಾಯಿದೆ ಗೊತ್ತಾ ಮೊಬೈಲು. ಏನು ಮಾಡ್ತೀನೋ ಏನೋ ಗೊತ್ತಿಲ್ಲ ನನಗೂ. ಆದಷ್ಟು ಬೇಗ ಒಂದು ಮೊಬೈಲ್ ತೊಗೋಬೇಕು ಗೈಸ್. ನಾನು ಡಾಲ್ಫಿನೋಸ್ನ ಮುಗಿಸ್ಕೊಂಡು ರಿಟರ್ನ್ ಬರ್ತಾ ಇದ್ದೆ. ಇಲ್ಲಿ ಹೋಗ್ಬೇಕಾದ್ರೆ ಒಂದು ಬೇಕ್ರಿ ನೋಡಿದ್ರಿ ಅವರು, ನಾವು ಒಂದು 10 ನಿಮಿಷ ಇಲ್ಲಿ ನಿಲ್ಲಿಸಿ ಅಂತಂದರು. ಅದಕ್ಕೋಸ್ಕರ ಇಲ್ಲೇ ನಿಲ್ಲಿಸ್ಬಿಟ್ಟು ನೋಡಿರಿ, ಇಲ್ಲೇ ರೋಡಲ್ಲಿ ಇಲ್ಲಿ ಗ್ಯಾಸ್ ಇದು ನೋಡಿರಿ, ಇಂಡಿಯನ್ ಗ್ಯಾಸ್ ಇದು ಪಾರ್ಕಿಂಗು. ಇಂಡಿಯನ್ ಗ್ಯಾಸ್ ಪಾರ್ಕಿಂಗಲ್ಲಿ ಹಣ ಒಂದು 10 ನಿಮಿಷ ನಿಲ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ನಿಲ್ಸ್ಕೊಂಡಿದ್ದೀನಿ. ನೋಡಿರಿ, ಈ ಚಿಕ್ಕ ರೋಡಲ್ಲಿ ಗಾಡಿ ನಿಲ್ಸ್ಕೊಳಕ್ಕೂ ಆಗೋಲ್ಲ. ಆ ಬೇಕ್ರಿ ಇರೋದು ಅಲ್ಲೇ ಮುಂದೆಗಡೆನೇ ಇರೋದು. ನಾನು ಇಳಿದೋಗಿ ತೋರ್ಸೋಕ್ಕೂ ಆಗೋಲ್ಲ. ಈಗ ಬೇಜಾರಾಗಬೇಡಿ. ಏನಿಲ್ಲ ಗೈಸ್, ನನಗಂತೂ ಫುಲ್ ಬೇಜಾರಾಗೋಯ್ತು ಮೊಬೈಲಲ್ಲಿ ಸ್ಟೋರೇಜ್ ಇಲ್ಲದೆ. ಅದಕ್ಕೋಸ್ಕರ ಹಳೆ ಮೆಮೊರೀಸ್ ಏನೇನಿತ್ತು ಫೋಟೋಸು ಫುಲ್ ಎಲ್ಲ ಆಲ್ ಡಿಲೀಟ್ ಮಾಡಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಗೈಸ್. ಒಂದು ಎಕ್ಸ್ಪೋರ್ಟ್ ಹಾಕಿದ್ದೀನಿ, ಎಕ್ಸ್ಪೋರ್ಟ್ ತೊಗೋತಿಲ್ಲ. ಎಷ್ಟು ಬೇಜಾರಾಗ್ತೈತೆ ಅಂದರೆ ದೇವರಣೆಗೂ ನನಗೆ. ಎಕ್ಸ್ಪೋರ್ಟ್ ತೊಗೋತಿಲ್ಲ, ಎಕ್ಸ್ಪೋರ್ಟು ಆಗ್ತಿಲ್ಲ, ಮತ್ತು ಡೌನ್ಲೋಡ್ ಅಂತೂ ಆಗ್ತಾನೇ ಇಲ್ಲ. ಮತ್ತು ಇನ್ನೊಂದು ವ್ಲಾಗ್ ಎಡಿಟ್ ಮಾಡೋಣ ಅಂದರೆ ಆ ವ್ಲಾಗ್ ಎಡಿಟ್ ಮಾಡೋಕ್ಕೂ ಆಗ್ತಿಲ್ಲ, ಅಷ್ಟು ಬೇಜಾರಾಗೋಯ್ತು. ಸ್ಟೋರೇಜ್ ಫುಲ್. ವಾಟ್ಸಪ್ ನೋಡಿದ್ರೆ ಈ ಗ್ರೂಪ್ಗಳದಂತೂ ಹೊಸಿ ಮೆಸೇಜ್ ಬರ್ತಿಲ್ಲ. ಮತ್ತು ಈಗ ಕಾರ್ದು ಸೇಲಿಂಗ್ ಗ್ರೂಪ್ ಬೇರೆ ಐತೆ ನನ್ನ ಹತ್ರ. ಅದರಲ್ಲಂತೂ ಏನಿಲ್ಲಾರು ಡೈಲಿ ಒಂದು 50ರಿಂದ 60 ಕಾರ್ ಫೋಟೋಸ್ ಬರ್ತವೆ. ನನಗಂತೂ ನೋಡಿ ಸಾಕಾಗೋಯ್ತೆ. ಈಗ ಅದಕ್ಕೋಸ್ಕರ ಅಂತಲೇ ಎಲ್ಲ ಫುಲ್ಲು 700ರಿಂದ 800 ಫೋಟೋ ಇದ್ದೋ, 800 ಫೋಟೋನು ಡಿಲೀಟ್ ಮಾಡಾಕಿದ್ದೀನಿ ಗೈಸ್. ಫುಲ್ಲು ಆಲ್ ಕ್ಲಿಯರ್ ಮಾಡಿ ಈ ವ್ಲಾಗ್ನ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆಲ್ರೆಡಿ. ಇವಾಗ ಅದನ್ನು ಡಿಲೀಟ್ ಮಾಡಾದಮೇಲೆ ಎಕ್ಸ್ಪೋರ್ಟ್ ಹಾಕಿದ್ಮೇಲೆ ಡೌನ್ಲೋಡ್ ಆಯಿತು ಮೊಬೈಲ್ಗೆ. ಇವಾಗ ಅದನ್ನು ಇದು ಮಾಡಿಸಿ ಜಿಮೇಲ್ ಇದು ತಮ್ನೇಲ್ ಕ್ರಿಯೇಟ್ ಮಾಡಿ ಇವಾಗ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ಅಪ್ಲೋಡ್ ಆಗ್ತಾಯಿತ್ತದು. ಇವ್ರು ಬಂದಮೇಲೆ ಈಗ ಸೀದಾ ಕರ್ಕೊಂಡು ನಾನು ಹೋಟ್ಲ್ ಹತ್ರ ಅಂತ ಅಂತೀನಿ, ಅವ್ರು ಸ್ಟೇ ಆಗಿದ್ದಾರಲ್ಲ ಸ್ಟೇ ಹತ್ರ ಕರ್ಕೊಂಡು ಬಿಡ್ತೀನಿ. ನೈಟ್ ಅಲ್ಲೇ ಊಟ ಮಾಡ್ಕೋತಾರೆ, ಇನ್ನೇನಿಲ್ಲ. ನಾಳೆ ಬೆಳಗ್ಗೆ ಇದ್ದರೆ ಇನ್ನು ರಿಟರ್ನ್ ಬೆಂಗಳೂರು ಗೈಸ್. ಹೇಳ್ತೀನಿ ನಾಳೆ ಬೆಳಗ್ಗೆ ಎಲ್ಲೆಲ್ಲಿ ಹೋಗಬೇಕು ಅಂತ ಹೇಳ್ತೀನಿ. ಬನ್ನಿ ಸ್ಟೇ ಹತ್ರ ಹೋಗೋಣ ಗೈಸ್. ಈಗ ಒಂದು ರೀಲು ಟ್ರೆಂಡ್ ಆಗೈತೆ. ಹಿಂಗೆ ಈಗೆಲ್ಲ ಸಾಲಿಗೆ ನಿಂತಿರ್ತಾರೆ, ಗಾಡಿ ಮೂವ್ ಆಗುತ್ತೆ, ಅದರಿಂದ ಎಲ್ಲ ಓಡ್ಬರ್ತಾರೆ. ಒಬ್ಬರು ಸೂಟ್ ಕೇಸ್ ಇಟ್ಕೊಂಡು ಓಡ್ಬರ್ತಾರೆ. ಆ ಥರ ಒಂದು ಪ್ಲ್ಯಾನ್ ಮಾಡ್ತಾ ಇರೋದು ನೋಡ್ರಿ. ಇಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡ್ತವ್ರೆ ಮಾಡೋಕ್ಕೆ. ಮಾಡ್ತೀನಿ ಅಂತಂದ್ರೆ ಸರಿ ಮಾಡಿರಿ ಅಂತಂದರೆ ಎಲ್ಲ ಹಿಂದೆಗಡೆ ಕ್ಯೂವಲ್ಲಿ ನಿಂತವ್ರೆ. ಈ ಬ್ಲಾಗ್ ಮಾಡ್ತಾವ್ರೆ ಗೈಸ್. ಬ್ಲಾಗ್ ಅಂತೀನಿ, ಸಾರಿ ರೀಲ್ಸ್ ಮಾಡ್ತಾವ್ರೆ ಇನ್ಸ್ಟಾಗ್ರಾಮ್ಗೆ. ಮಾಡಲಿ ಬಿಡ್ರಿ. ನೋಡಿ ಗಾಯ್ಸ್, ಎಲ್ಲ ಬೋಟಿಂಗ್ ಮಾಡ್ತಾವ್ರೆ ನೋಡ್ರಿ. ಅಲ್ಲಿ ಬೋಟ್ ಆಗ್ತೈತೆ ಕಾಣಿಸುತ್ತಾ? ಇದು ಬೋಟ್ ಹೌಸ್ದು ಬ್ಯಾಕ್ ವಾಟರ್ ಅಂತ ಅಂತಾರೆ ಇದಕ್ಕೆ. ಎಲ್ಲ ಬೋಟಿಂಗ್ ಮಾಡ್ತಾರೆ ನನಗೆ ಗೈಸ್. ಇದು ವಿಡಿಯೋ ಮಾಡೋರೆ, ಅದು ಸ್ಲೋ ಮೋಷನ್ ಆಗಿಬಿಟ್ಟೈತೆ, ಅದಕ್ಕೆ ಮತ್ತೆ ಇನ್ನೊಂದ್ಸಲಿ ಮಾಡೋಣ ಅಂತಂದ್ರು. ಅದಕ್ಕೆ ಗೈಸ್ ನಾನು ಅವ್ರನ್ನೆಲ್ಲ ರೂಮ್ ಹತ್ರ ಬಿಟ್ಟು ಒಂದು ಟೀ ಕುಡಿಬೇಕು ಅನ್ನಿಸ್ತು. ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಅಂಗಡಿ ಹುಡ್ಕೊಂಡು ಹೋಗ್ತಾ ಇದ್ದೀನಿ ರೋಡಲ್ಲಿ. ಇಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿ ಐತೆ ಅಂತಂದರು. ನೋಡೋಣ ಟೀಗೆ ಕುಡ್ಕೊಂಡು. ಇಲ್ಲ ಹೊಟ್ಟೆ ಬೇರೆ ಐತೆ, ಅಲ್ಲಿ ಬೇರೆ ಒಳ್ಳೆ ಊಟ ಕೊಟ್ಟರು. ಹೋಟೆಲಲ್ಲಿ ಊಟ ಮಾಡಿಬಿಟ್ಟು ಮೊಸರನ್ನ ತಿಂದ್ಬಿಟ್ಟೆ. ನಿದ್ದೆ ಸಿಕ್ಕಾಬಿಟ್ಟೆ ಬಂದ್ಬಿಡ್ತು. ಇವಾಗ ಹೋಗ್ಬಿಟ್ಟು ಒಂದು ಟೀಗೆ ಕುಡ್ಕೊಂಡು ಏನಾನ ಇದ್ದರೆ ತಿಂದ್ಕೊಂಡು ಬರೋಣ ಗೈಸ್. ಫೈನಲಿ ಟೀ ಸಿಕ್ತು. ಅಷ್ಟು ದೂರದಿಂದ ನಡ್ಕೊ ಬಂದಿದ್ದಕ್ಕೂ ಸಾಕಾಯ್ತು. ಒಳ್ಳೆ ಟೀ ಸಿಕ್ತು ಗೈಸ್ ನೋಡ್ರಿ. ಮತ್ತೆ ಫಸ್ಟ್ ಡೇ ಬಂದಿದ್ದನಲ್ಲ ಅದೇ ಹೋಟೆಲ್ಗೆ ಕಸ್ಟಮರ್ನ ಊಟ ಕರ್ಕೊಂಬಂದಿದ್ದೀನಿ. ನಾನು ಊಟ ಮಾಡಬೇಕು ಸೇಮ್. ನಾನು ಫಸ್ಟ್ ಡೇ ಬಂದು ಎಲ್ಲ ಊಟ ಮಾಡೋದನ್ನ ಅಲ್ಲಿಗೆ ಬಂದಿದ್ದೀನಿ ನೈಟ್ ಊಟ ಮಾಡೋಕ್ಕೆ. ಊಟ ಮಾಡ್ಕೊಂಡು ಕಸ್ಟಮರ್ನ ಕರ್ಕೊಂಡು ಹೋಗೋದು ಅಷ್ಟೇ, ಮುಗೀತು. ಇವತ್ತಿನ ಡೇ ಮುಗೀತು ಗೈಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಕಾಯ್ತಾ ಇರಿ. ಬೈ ಬಾಯ್.